ಎಲ್ಲರಿಗೂ ನಮಸ್ಕಾರ. ಹೊಸ ವರ್ಷ 2026 ಇನ್ನೂ ಒಂದು 2 ದಿನಗಳಲ್ಲಿ ಬರ್ತಾ ಇದೆ. ತುಮಕೂರು ಸಾರ್ವಜನಿಕರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಜಿಲ್ಲಾಡಳಿತ ವತಿಯಿಂದ. ಈ ವರ್ಷ ನಮಗೆ ಹೊಸದಾಗಿ ಪೊಲೀಸ್ ಇಲಾಖೆಯಿಂದ ಮತ್ತು ನಮ್ಮ ಹೆಡ್ ಆಫೀಸಿಂದ ಕ್ರೌಡ್ ಮ್ಯಾನೇಜ್ಮೆಂಟ್ ಬಗ್ಗೆ ಏನೇನು ಗೈಡ್ಲೈನ್ಸ್ ಬಂದಿದೆ ಅದನ್ನು ನಾವು ಅಚ್ಚುಕಟ್ಟಾಗಿ ಪಾಲನೆ ಮಾಡಲಿಕ್ಕೆ ಕಂದಾಯ ಇಲಾಖೆ ಇರ್ಬೋದು, ಪೊಲೀಸ್ ಇಲಾಖೆ, ವಿಶೇಷವಾಗಿ ಪೊಲೀಸ್ ಇಲಾಖೆ ಮತ್ತು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇವರಿಂದ ನಾವು ಎಲ್ಲನೂ ನಾವು ಪಾಲನೆ ಮಾಡ್ತೀವಿ. ಕ್ರೌಡ್ ಮ್ಯಾನೇಜ್ಮೆಂಟ್ ರೂಲ್ಸಲ್ಲಿ ಏನೇನು ಬಂದಿದೆ ಡೈರೆಕ್ಷನ್ಸು. ತದನಂತರ ಈಗಾಗಲೇ ನಾವು ಮಂದಾರಗಿರಿ ಬೆಟ್ಟ ಮತ್ತು ದೇವರಾಯನದುರ್ಗ ಇಲ್ಲಿ 2 ಕಡೆಯೂ ಎಲ್ಲ ರಿಸಾರ್ಟ್ಸ್ ಕೂಡ ಮತ್ತು ರೋಡ್ಸ್ ನಾವು ಕ್ಲೋಸ್ ಮಾಡ್ತೀವಿ. ಯಾವಾಗ ಕ್ಲೋಸ್ ಮಾಡ್ತೀವಿ ಅಂತ ಹೇಳಿದ್ರೆ ಡಿಸೆಂಬರ್ 31ನೇ ತಾರೀಕು ನೈಟು 8 ಗಂಟೆಗೆ ಕ್ಲೋಸ್ ಮಾಡಿ ಮಾನ್ಯ ದಿವಸ ಜನವರಿ 1ನೇ ತಾರೀಕು 2026 ಬೆಳಗ್ಗೆ 6 ಗಂಟೆ ತನಕ ನಾವು BNSS 163 ಸೆಕ್ಷನ್ ಅಂದರೆ ಹಳೆಯ CRPCಯಲ್ಲಿ 144 ಸೆಕ್ಷನನ್ನು ನಾವು ಜಾರಿಗೆ ತರ್ತೀವಿ. ಸೊ ಜನ ಒಂದು ಗುಂಪಾಗಿ ಅಲ್ಲಿ ಹೋಗುವುದು ಮತ್ತು ಪಾರ್ಟಿ ಮಾಡುವುದು ಅದು ಪ್ರತಿಯೊಂದಕ್ಕೂ ನಿಷೇಧ ಇದೆ. ಈಗಾಗಲೇ ಅಲ್ಲಿ ಎಲ್ಲ ರಿಸಾರ್ಟ್ಸ್ ಕ್ಲೋಸ್ ಮಾಡಲಿಕ್ಕೆ ನಾವು ಹೇಳಿದ್ದೀವಿ. ಇದಿಲ್ಲದೆ ನಾರ್ಮಲ್ ಆ್ಯಕ್ಟಿವಿಟೀಸ್, ಈ ಲಿಕ್ಕರ್ ಶಾಪ್ಸ್ ಏನಿದೆ ತುಮಕೂರು ಟೌನ್ ಲಿಮಿಟ್ಸಲ್ಲಿ ಮತ್ತು ಬೇರೆ ಬೇರೆ ತಾಲೂಕುಗಳಲ್ಲಿ ಅದು 11:30ಗೆ ಬಿಸ್ನೆಸ್ಸನ್ನು ಕ್ಲೋಸ್ ಮಾಡಬೇಕು ಡಿಸೆಂಬರ್ 31. ಮತ್ತು ಸಾರ್ವಜನಿಕರು ರೋಡ್ ಮೇಲೆ ಇರೋದು 12:30ಗೆ ಸ್ಟಾಪ್ ಮಾಡಬೇಕು. ಸೊ ಇದನ್ನು ನಮ್ಮ ಜಿಲ್ಲೆಯ SP ಅವರು ಮತ್ತು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರು ಇವರೆಲ್ಲರೂ ಕೂಡ ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾರೆ ಮತ್ತು ವಿಜಿಲೆಂಟಾಗಿ ನಾವು ಕೂಡ ಇರ್ತೀವಿ. ಸಾರ್ವಜನಿಕರು ಕೂಡ ಅವರು ಹಿತದೃಷ್ಟಿಯಿಂದನೇ ಇದನ್ನು ನಾವು ಮಾಡ್ತಾಯಿದ್ವಿ ಅನ್ನೋದನ್ನು ಅರ್ಥ ಮಾಡಿಕೊಂಡು ನಮಗೆ ಸಹಕಾರ ಕೊಡಬೇಕು ಅಂತ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಮುಖ್ಯವಾಗಿ ಯುವಕರು ಏನು ರೋಡ್ ಮೇಲೆ 12 ಗಂಟೆಗೆ ಬಂದು ವೀಲಿಂಗ್ ಮಾಡುವುದು ಅದೆಲ್ಲನೂ ನಿಷೇಧ ಆಗಿದೆ. ಸೊ ವೀಲಿಂಗ್ ಮಾಡಿದರೆ ಖಂಡಿತ ನಾವು ಕೇಸ್ ಬುಕ್ ಮಾಡ್ತೀವಿ. ಸೊ ಹಾಗಾಗಿ ಈಗ ಮಂದಾರಗಿರಿ ಮತ್ತು ದೇವರಾಯದುರ್ಗಗೆ ಬೆಂಗಳೂರಿಂದ ಬರೋರು ಇರ್ಬೋದು ಅಥವಾ ಈ ಜಿಲ್ಲೆಯಿಂದನೇ ಅಲ್ಲಿಗೆ ಬೆಟ್ಟಕ್ಕೆ ಹೋಗೋರು ಇರ್ಬೋದು, ದಯವಿಟ್ಟು ತಿಳ್ಕೊಳ್ಳಿ ಅಲ್ಲಿ ನಿಷೇಧ ಆಗಿದೆ. ಹಳೆಯ CRPC 144 ಸೆಕ್ಷನ್ ಮತ್ತು ಹೊಸ BNSS 163 ಸೆಕ್ಷನ್ ಜಾರಿಯಾಗುತ್ತದೆ. ಸೊ ಜನ ಅಲ್ಲಿ ಸೇರುವುದು ನಿಷೇಧ ಆಗಿದೆ. ಮತ್ತು ಆಲ್ ಲಿಕ್ಕರ್ ಶಾಪ್ಸ್ ಕೂಡ ನಾವು ಹೇಳ್ತಾ ಇರೋದು 11:30 ಒಳಗಡೆ ನಿಮ್ಮ ಡೈಲಿ ಬಿಸ್ನೆಸ್ಸನ್ನು ಡಿಸೆಂಬರ್ 31 ಕ್ಲೋಸ್ ಮಾಡಬೇಕು. 1 ಡೇ ಲೈಸೆನ್ಸ್ ತಗೊಂಡ್ರೂ ಕ್ಲೋಸ್ ಮಾಡಬೇಕು. ಇದರಲ್ಲಿ ತಾವು ಪಾಲನೆ ಮಾಡಿಲ್ಲ ಅಂದರೆ ನಿಮ್ಮ ಲೈಸೆನ್ಸ್ಗೆ ನಾವು ಏನು ಕ್ರಮ ತಗೋಬೇಕು ಅದು ಮುಂದೆ DC ಎಕ್ಸೈಸ್ ಮುಖಾಂತರ ಕ್ರಮ ತಗೊಳ್ತೀವಿ. ಸಾರ್ವಜನಿಕರು, ಯುವಕರು ಪ್ರತಿಯೊಬ್ಬರು ನಿಮ್ಮ ಸೇಫ್ಟಿಗೋಸ್ಕರ ನಾವು ಮಾಡ್ತಾ ಇರೋದು. ತಾವು ಎಲ್ಲರೂ ಕೂಡ ಇದಕ್ಕೆ ಸಹಕಾರ ಮಾಡಬೇಕು ಮತ್ತು ಮತ್ತೊಮ್ಮೆ ನಿಮ್ಮೆಲ್ಲರೂ ಕೂಡ 2026 ವರ್ಷ ಒಳ್ಳೆಯ ಆಯುಷು, ಆರೋಗ್ಯ, ಸಂತೋಷ ಕೊಡಬೇಕು ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ.